ಇಲ್ಲಿ ನೋಡಿ ನಮ್ಮ ಧೃತಿ ಪುಟ್ಟ ಅವ್ರ ಅಣ್ಣಗೆ ಯಾವ ಥರ ರಾಖಿ ಕಟ್ತಿದ್ದಾಳೆ ಅಂತ. ನಮ್ಮ ಬಂಗಾರಿ ರಾಖಿ ಕಟ್ಟೋದು ನೋಡಿ ಫ್ರೆಂಡ್ಸ್. ಅವ್ರ ಅತ್ತೆ ಕಟ್ಟಿರೋದು ನೋಡಿ. ಅವ್ರು ಯಾವ ಥರ ಮಾಡಿದ್ದಾರೆ ಅದೇ ಥರನೇ ರಾಖಿ ಕಟ್ತಿದ್ದಾಳೆ. ಅವರಿಗೆ ವಿಭೂತಿ ಹಚ್ಚಿ ಕುಂಕುಮ ಹಚ್ಚಿ ಅಕ್ಕಿ ಕಾಳು ಹಾಕಿಬಿಟ್ಟು ಸ್ವೀಟ್ ತಿನ್ನಿಸಿ ರಾಖಿ ಕಟ್ತಿದ್ದಾಳೆ. ತುಂಬ ಖುಷಿ ಆಗುತ್ತೆ ಅಲ್ವಾ ಫ್ರೆಂಡ್ಸ್. ಮನೇಲಿ ಮಕ್ಕಳು ಇದ್ರಂತೂ ತುಂಬಾ ಖುಷಿ ನೋಡ್ರಿ. ನಮ್ಮ ಧೃತಿ ಪುಟ್ಟ ಅವ್ರ ಅಣ್ಣಗೆ ಯಾವ ಥರ ರಾಖಿ ಕಟ್ಟಿ ಖುಷಿ ಪಡ್ತಿದ್ದಾಳೆ ಅಂತ. ಹಾಯ್ ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ನಾನು ನಿಮ್ಮ ಪ್ರೀತಿಯ ಮನೆ ಮಗಳು ಮಾಲಾ. ವೆಲ್ಕಮ್ ಟು ಮೈ ಬನಶಂಕರಿ ಆಲ್ ಇನ್ ಒನ್ ಚಾನಲ್ಗೆ. ಫ್ರೆಂಡ್ಸ್, ನಾನಿವತ್ತು ಡ್ರ್ಯಾಗನ್ ಫ್ರೂಟ್ಸಿಂದ ಸಲಾಡ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೇನೆ. ಅಂದರೆ ಡ್ರ್ಯಾಗನ್ ಹಣ್ಣು ಅಂದ್ರೆ ಒಬ್ಬೊಬ್ಬರಿಗೆ ಯಪ್ಪ ಈ ಹಣ್ಣು ಹೇಗೆ ತಿನ್ನಬೇಕು ಅನಿಸುತ್ತಲ್ವ. ಅದಕ್ಕೆ ಒಂಥರ ಸಲಾಡ್ ಮಾಡಿಕೊಟ್ಬಿಡಿ, ಸುಮ್ಮನೆ ತಿಂದುಬಿಡ್ತಾರೆ. ನೋಡಿ, ನಮ್ಮ ಸಿಸ್ಟರು ಡ್ರ್ಯಾಗನ್ ಹಚ್ಚಿದ್ದಾರೆ ಫ್ರೆಂಡ್ಸ್. ಹಾಗಾಗಿ ನಮಗೆ ಡ್ರ್ಯಾಗನ್ ಫ್ರೂಟ್ಸ್ ಅವರೇ ಕೊಟ್ಟು ಕಳಿಸ್ತಾರೆ. ಊರಿಗೆ ಹೋದ್ರು ಅಂತ ಹೇಳಿದರೆ ಯಾರಾದರೂ ಹೋದರೆ ಕೊಟ್ಟು ಕಳಿಸ್ತಾರೆ. ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಫ್ರೆಂಡ್ಸ್. ಇದು ನಾವು ಎಲ್ಲ ಹಣ್ಣು ತಿನ್ನೋದಕ್ಕಿಂತ ಇದನ್ನು ಒಂದು ಹಣ್ಣು ತಿನ್ನೋದ್ರಿಂದ ಭಾಳ ಒಳ್ಳೆಯದು ಅಂತ ಹೇಳ್ತಾರೆ. ಇದು ಏನಿಲ್ಲ ಅಂದರೂ 100 ರೂಪಾಯಿಗೆ ಒಂದು ಕೊಡ್ತಾರೆ ಫ್ರೆಂಡ್ಸ್. ಇದು ಅಷ್ಟೊಂದು ಬೇಡಿಕೆ ಇದೆ ಈ ಹಣ್ಣಿಗೆ. ನಮ್ಮ ಸಿಸ್ಟರು ಹೊಲದಲ್ಲೇ ಹಾಕೋದ್ರಿಂದ ನಾವು ಹೋದಾಗೆ ತೊಗೊಂಡು ಬಂದುಬಿಡ್ತೀವಿ. ಇವಾಗ ನೋಡಿ, ಇದನ್ನು ಒಂದೇ ಮಾಡಬಾರ್ದು ಅಂತೇಳಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತೇಳಿ ಹಣ್ಣು ತೊಗೊಂಬಂದಿದ್ದೆ ಫ್ರೆಂಡ್ಸ್. ಅದರಲ್ಲಿ ನಾವು ಮಕ್ಕಳು ಇಲ್ಲಿ ಯಾರು ಇಲ್ಲ ಅನ್ನೋ ಉದ್ದೇಶಕ್ಕೆ ನಾವೇ ಇರೋದ್ರಿಂದ ಎಲ್ಲ ಹಣ್ಣು ಹಾಕ್ಬಿಟ್ಟು ಸಲಾಡ್ ಮಾಡೋಣ ಅಂತ ಮಾಡ್ತಾಯಿದ್ದೆ. ಹೋದ್ಸಲ ನಿಮಗೊಂದು ವಿಡಿಯೋ ಹಾಕಿದ್ದೀನಿ. ಅದರಲ್ಲಿ ಒಂದು 2-3 ಹಣ್ಣು ಅಷ್ಟೇ ಹಾಕಿಬಿಟ್ಟು ಸಲಾಡ್ ಮಾಡಿ ತೋರಿಸಿದ್ದೀನಿ. ಈ ಥರ ಸಲಾಡ್ ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಇಲ್ಲಿ ನಾನು ಡ್ರ್ಯಾಗನ್ ಫ್ರೂಟ್ಸು ಮತ್ತು ಮೋಸಂಬಿ ಹಣ್ಣು, ಪ್ಯಾರ್ಲ್ ಹಣ್ಣು, ದಾಳಿಂಬೆ ಹಣ್ಣು, ಆಮೇಲೆ ಈ ಥರ ದ್ರಾಕ್ಷಿ ಹಣ್ಣು ತೊಗೋಬೇಕು. ಕರೆ ದ್ರಾಕ್ಷಿ ಹಣ್ಣಿತ್ತು. ಎಲ್ಲ ಹಣ್ಣು ತೊಗೊಂಡ್ಬಿಟ್ಟು ನಾನು ಸಲಾಡ್ ಮಾಡ್ತಾಯಿದ್ದೆ. ತುಂಬ ಸಿಂಪಲ್ಲಾಗಿ ನಾವು ಮಾಡ್ಕೋಬೋದು. ಯಾರಾದರೂ ವೆಯ್ಟ್ ಲಾಸ್ ಮಾಡ್ತಾ ಇರೋರು ಇದನ್ನು ಮಾಡ್ಕೊಂಡು ಬೆಳಗ್ಗೆ ಹಾಳೊಟ್ಟಿಗೆ ಅಂದರೆ ಏನು ನೀರು ಕುಡಿದೇ ಸಹ ನೀವು ತಿನ್ಬೋದು. ಮತ್ತು ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ, ಬನ್ನಿ ನೋಡ್ಕೊಂಬಂದುಬಿಡೋಣ. ಇಷ್ಟು ಹಣ್ಣು ತೊಗೊಂಡಿದ್ದಲ್ಲ, ಇದನ್ನ ಹಣ್ಣು ಎಲ್ಲ ನಾನು ಕ್ಲೀನಾಗಿ ಹೆಚ್ಚಿ ಕಟ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ಸಣ್ಣ ಸಣ್ಣದಾಗಿ. ತುಂಬ ಚೆನ್ನಾಗಾಗುತ್ತೆ ಸಲಾಡು. ಮಕ್ಕಳು ಹಣ್ಣು ಇಲ್ಲ ಅಂತ ಹೇಳಿದಾಗ ನೀವು ಸಹ ಈ ಥರ ಸಲಾಡ್ ಮಾಡಿಕೊಡ್ಬೋದು. ಮಕ್ಕಳಿಗೆ ಇಷ್ಟಪಟ್ಟು ತಿಂತಾರೆ. ಏಕೆಂದರೆ ಇದು ಕಲರ್ ನೋಡಿಬಿಟ್ಟೇ ಮಕ್ಕಳಿಗೆ ಇಷ್ಟ ಆಗುತ್ತೆ ಸಲಾಡು. ಬನ್ನಿ ಫ್ರೆಂಡ್ಸ್, ಈಗ ಯಾವ ಥರ ಅಂತಂದು ತೋರಿಸ್ಬಿಡ್ತೀನಿ ನಿಮಗೆ ಸಿಂಪಲ್ಲಾಗಿ. ಇವಾಗ ನೋಡಿ, ನಾನು ಮೊದಲಿಗೆ ಪೇರ್ಲ್ ಹಣ್ಣು ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ. ಸಣ್ಣಗೆ ಕಟ್ ಮಾಡಿಕೊಂಡು ಎಲ್ಲ ಹಣ್ಣನ್ನು ಇದೇ ಥರ ನೀವು ಕಟ್ ಮಾಡಿಕೊಂಡು ಒಂದು ಸೈಡ್ ಎತ್ತಿಟ್ಕೋಬೇಕು. ತುಂಬಾ ಸಿಂಪಲ್ಲಾಗಿ ನಾವು ಮಾಡ್ಕೋಬೋದು ನೋಡಿ. ಇವಾಗೆಲ್ಲ ಪೇರ್ಲನ್ನು ನಾನು ಸಣ್ಣಗೆ ಹೆಚ್ಚಿ ಕಟ್ ಮಾಡ್ಕೊಂಡು ಇಟ್ಕೋತೀನಿ. ಈ ಥರ ಒಂದ್ಸಲ ಮಾಡಿ ನೋಡಿ ಫ್ರೆಂಡ್ಸ್. ಮನೇಲಿ ಹಣ್ಣು ಹೇಗಿದ್ದರೆ ಇದ್ದೇ ಇರ್ತಾವೆ ಒಬ್ಬೊಬ್ಬರು ಮನೆಯಲ್ಲಿ. ನೀವು 2-3 ಹಣ್ಣು ತೊಗೊಂಡು ಸಹಿತ ನೀವು ಈ ಥರ ಮಾಡ್ಕೋಬೋದು. ಇಲ್ಲ ಅಂದರೆ ಡ್ರ್ಯಾಗನ್ ಫ್ರೂಟ್ಸ್ ಇತ್ತು ಅಂದರೆ ಸಹಿತ ನೀವು ಒಬ್ಬೊಬ್ಬರು ಮನೆಯಲ್ಲಿ ಡ್ರ್ಯಾಗನ್ ಫ್ರೂಟ್ಸ್ ತಿನ್ನೋಕ್ಕೆ ಇಷ್ಟಪಡಲ್ಲ. ಅವಾಗ ನೀವು ಈ ಥರ ಸಲಾಡ್ ಮಾಡಿಕೊಡಿ, ತಿಂತಾರೆ ನೋಡಿ. ಎಲ್ಲ ಫ್ರೂಟ್ಸು ನಾನು ಇದೇ ಥರ ಕಟ್ ಮಾಡ್ಕೋತೀನಿ ಫ್ರೆಂಡ್ಸ್. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಮಕ್ಕಳು ನೀವು ಹಣ್ಣು ತಿನ್ನೋಕೆ ಒಂದೊಂದು ಮಕ್ಕಳು ಹಣ್ಣು ತಿನ್ನೋಕೆ ಇಷ್ಟನೇ ಪಡೋದಿಲ್ಲ. ಅವಾಗ ನೀವು ಈ ಥರ ಸಲಾಡ್ ಮಾಡಿ ಒಂದು ಬೌಲಿಗೆ ಹಾಕ್ಕೊಟ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಅದಕ್ಕೆ ತೋರಿಸ್ತಾ ಇದ್ದೀನಿ ರೆಸಿಪಿನ. ಪ್ಲೀಸ್ ಫ್ರೆಂಡ್ಸ್, ವಿಡಿಯೋ ಸ್ಕಿಪ್ ಮಾಡ್ದಂಗೆ ನೋಡಿ, ಸಪೋರ್ಟ್ ಕೊಡಿ ಅಂತ ನಾನು ನಿಮ್ಮ ಹತ್ರ ಕೇಳ್ಕೊತೀನಿ. ವಿಡಿಯೋ ಸ್ಕಿಪ್ ಮಾಡಿದ್ರೆ ಏನೂ ತಿಳಿಯಂಗಿಲ್ಲ ರೀ ನೋಡಿ. ಇವಾಗ ಸೇಬು ಹಣ್ಣು ಕಟ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟು ಮೋಸಂಬಿ ಹಣ್ಣು ರೀ. ಮೋಸಂಬಿ ಹಣ್ಣು, ಸೇಬು ಹಣ್ಣು ಮತ್ತು ಬೇರೆ ಥರ ನೀವು ಫ್ರೂಟ್ಸ್ ಹಾಕಿ, ಎಲ್ಲ ಫ್ರೂಟ್ಸ್ ಹಾಕಿ ಮಕ್ಕಳಿಗೆ ಸಲಾಡ್ ಮಾಡಿಕೊಡ್ಬೋದು ನೋಡಿ. ನಾನು ವರಮಹಾಲಕ್ಷ್ಮಿಗೆ ಹೇಗಿದ್ದರೂ ತಂದಿದ್ದ ಹಣ್ಣು ಸಿಕ್ಕಾಪಟ್ಟೆ ಇತ್ತು. ಮಕ್ಕಳು ಹಾಸ್ಟೆಲ್ಗೆ ಹೋಗಿರೋದ್ರಿಂದ ನಾವೇ ಇಬ್ಬರು ಇರೋದ್ರಿಂದ ಹಣ್ಣು ಹಾಗೇ ಇತ್ತು ಫ್ರೆಂಡ್ಸ್. ಅದಕ್ಕೆ ಈ ಥರ ಸಲಾಡ್ ಮಾಡಿಕೊಂಡು ನಾವು ಫ್ರಿಜ್ಜಲ್ಲಿ ಇಟ್ಕೊಂಡ್ವಿ ಅಂದರೆ ನಮ್ಗೆ ಬೇಕಾದಾಗ ನಾವು ತಿನ್ಬೋದು ಅಂತೇಳಿ ಮಾಡ್ತಾಯಿದ್ದೆ ನೋಡಿ. ಹಳೆ ತುಂಬಾ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ಒಂದ್ಸಲ ಟ್ರೈ ಮಾಡಿ, ನೀವೇ ಚೆನ್ನಾಗಾಗಿದೆ ಅಂತ ಹೇಳ್ತೀರಾ ನೋಡಿ. ಇವಾಗ ಬನಾನಾ ಕಟ್ ಮಾಡ್ಕೊತಾ ಇದ್ದೇನೆ. ಬಾಳೆಹಣ್ಣು ನೀವು ಬೇಕಾದ್ರೆ 2 ಆದರೂ ಹಾಕ್ಕೋಬೋದು. ನಿಮ್ಗೆ ಎಷ್ಟು ಬೇಕಾದರೂ ಹಾಕ್ಕೋಬೋದು. ನಾ ಇಬ್ಬರೇ ಇರೋದ್ರಿಂದ ಒಂದೇ ಬಾಳೆಹಣ್ಣು ಹಾಕಿ ತೋರಿಸ್ತಾ ಇದ್ದೇನೆ ನೋಡಿ ಫ್ರೆಂಡ್ಸ್. ನೀವು ಡ್ರ್ಯಾಗನ್ ಹಣ್ಣು ತೊಗೊಂಬಂದು ತಿಂದರೆ ಇನ್ನೂ ಒಳ್ಳೆಯದು ಅಂತ ನಾನು ಹೇಳ್ತೀನಿ. ತುಂಬ ಚೆನ್ನಾಗಿ ಇದು ಆರೋಗ್ಯಕ್ಕೆ ಮಾತ್ರ ಒಳ್ಳೆಯದು ಅಂತಲೇ ಹೇಳ್ತಾರೆ ನೋಡಿ. ಇದು ಎಷ್ಟು ಸಿಂಪಲ್ ಅಂತೀರಾ. ಆ ಕಡೆ ಈ ಕಡೆ ಸ್ವಲ್ಪ ಕಟ್ ಮಾಡಿಕೊಂಡು ಈ ಥರ ತಗೋಬೇಕು ನೋಡಿ. ನೀವು ಮೋಸಂಬಿ ಹಣ್ಣು, ಕಿತ್ಲೆ ಹಣ್ಣು ಯಾವ ಥರ ಸಿಪ್ಪೆ ತಗೋತೀರೋ ಅದೇ ಥರ ಸಿಪ್ಪೆ ತಗೋಬೇಕು. ಇದು ನನ್ನ ಮಕ್ಕಳಿಗೆ ತುಂಬ ಇಷ್ಟ ಫ್ರೆಂಡ್ಸ್. ಆದರೆ ಮಕ್ಕಳು ಇಲ್ಲ, ಹಾಸ್ಟೆಲಲ್ಲಿ ಇರೋದ್ರಿಂದ ನೋಡಿ ಮಕ್ಕಳು ನೆನಪಾಗುತ್ತೆ. ಮಕ್ಕಳು ಇದ್ದಾಗ ನಾವು ಯಾವ ಥರ ಸಿಟ್ಟು ಮಾಡ್ಕೊತೀವಿ, ಅವ್ರು ಇಲ್ದಾಗ ನಾವು ಯಾವ ಥರ ಅಳ್ತೀವಲ್ವ ಫ್ರೆಂಡ್ಸ್. ಎಲ್ಲ ತಾಯಿಗಳು ಅಷ್ಟೇ. ಮಕ್ಕಳು ಇದ್ದಾಗ ಒಂಥರ ಮಾಡ್ತೀವಿ, ಹಾಸ್ಟೆಲ್ಗೆ ಹೋದ ಮೇಲೆ ಒಂಥರ ಮಾಡ್ತೀವಿ. ಆದರೆ ಏನೂ ಮಾಡೋಕ್ಕಾಗಲ್ಲಲ್ವ ಫ್ರೆಂಡ್ಸ್. ನಾವು ಮಕ್ಕಳು ಬಿಟ್ಟು ಇರೋಕ್ಕೆ ರೂಢಿ ಆಗಲೇಬೇಕು ನೋಡಿ. ಇವಾಗ
ಎಲ್ಲ ಫ್ರೂಟ್ಸ್ ಕಟ್ ಮಾಡಿಕೊಂಡು ಈ ಥರ ಒಂದು ಬೌಲಿಗೆ ಅಷ್ಟು ಫ್ರೂಟ್ಸ್ ಏನು ಕಟ್ ಮಾಡಿರ್ತೀರಲ್ಲ ಒಂದು ಕಡೆ ಹಾಕ್ಕೊಂಬಿಡೋಣ ಒಂದು ಬೌಲಿಗೆ. ಇದಕ್ಕೈತಲ್ರಿ ಒಂದು ಸ್ವಲ್ಪ ನಿಂಬೆ ಹಣ್ಣಾದರೂ ಹಾಕ್ಕೊಳ್ಳಿ, ಜೇನುತುಪ್ಪ ಎರಡು ಮಿಕ್ಸ್ ಮಾಡಿದ್ರು ಹಾಕಿ ಕಲಿಸ್ಬಿಟ್ಟು ಇಡಿ. ಯಾಕಂದರೆ ಇಲ್ಲಾಂದರೆ ಇದು ಹಣ್ಣುಗಳೆಲ್ಲ ಕಪ್ಪಾಗಿಬಿಡುತ್ತವ್ರಿ, ಅದಕ್ಕೆ ಹೇಳಕತ್ತೀನಿ. ಇದಕ್ಕೆ ಸ್ವಲ್ಪ ನೋಡಿ ಡಾಬರ್ ಹನಿ ಜೇನುತುಪ್ಪ ಮತ್ತು ಸ್ವಲ್ಪ ನಿಂಬೆಹಣ್ಣು ಹಾಕಿಬಿಟ್ಟು ಇದನ್ನು ಕಲಸಿ ಇಟ್ಬಿಡ್ತೀನಿ ನೋಡಿ. ಯಾಕಂದರೆ ನಾವು ಅಲ್ಲಿ ಇನ್ನೂ ಹಾಲು ಹಾಕ್ಬಿಟ್ಟು ಇದಕ್ಕೆ ಮಿಲ್ಕ್ ಇದನ್ನು ಶೇಕ್ ಮಾಡ್ಕೋಬೇಕಲ್ಲ, ಅದಕ್ಕೆ ಹೇಳ್ತಾ ಇರ್ತೀನಿ ನೋಡಿ. ಇವಾಗ ಫುಲ್ ಇದನ್ನು ಈ ಥರ ಕಲಿಸ್ಕೊಂಬಿಡಿ. ನೀಟಾಗೆಲ್ಲ ಮಿಕ್ಸ್ ಮಾಡಿಟ್ರಿ ಅಂದರೆ ಇದು ಕಪ್ಪಾಗಲ್ಲ ಫ್ರೆಂಡ್ಸ್. ಇಲ್ಲಾಂದರೆ ನಾವು ಒಂದು 10 ನಿಮಿಷ ಹೆಚ್ಚಿಟ್ಟಿರ್ತೀವಲ್ಲ ಸೇಬು ಹಣ್ಣು ಮತ್ತು ಬಾಳೆಹಣ್ಣು ಎಲ್ಲ ಕಪ್ಪಾಗಿಬಿಡ್ತೇವೆ. ಹಾಗಾಗಿ ಈ ಥರ ನಿಂಬೆಹಣ್ಣು ಇದ್ದರೆ ನಿಂಬೆಹಣ್ಣು ಅಷ್ಟೇ ಹಾಕ್ಬೋದು, ಮತ್ತು ಜೇನುತುಪ್ಪನಾದರೂ ಅಷ್ಟೇ ಹಾಕಿ, ಎರಡು ಹಾಕಿದರೆ ಚಲೋ ಅಂತ ಹೇಳಿ ಹಾಕಿ ತೋರ್ಸಕತ್ತೀನಿ. ಈ ಕಡೆ ಇನ್ನೊಂದು ಪ್ಯಾನಿಗೆ ನಾನು ಹಾಲು ಹಾಕ್ತಾಯಿದ್ದೀನಿ ನೋಡಿ ನಾನು ಫ್ರೆಂಡ್ಸ್. ನೋಡಿ ಇದಕ್ಕೆ ಹಾಲು ಮತ್ತು ಕಾರ್ನ್ಫ್ಲವರ್ ಸಕ್ಕರೆ ಬೇಕೇ ಬೇಕು ನೋಡಿ ಫ್ರೆಂಡ್ಸ್. ಇವಾಗ ಹಾಲು ಕುದಿಯೋಕೆ ಇಟ್ಬಿಡೋಣ ನಾವು. ಇದನ್ನು ಕುದಿಯುವಾಗ ಸ್ವಲ್ಪ ಸಕ್ಕರೆ ಹಾಕ್ಕೋಬೇಕು ನೋಡಿರಿ. ನೀವು ಸಕ್ಕರೆನಾದರೂ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಸಕ್ಕರೆ ಪುಡಿ ಬರುತ್ತಲ್ಲ ಅದನ್ನಾದರೂ ಹಾಕ್ಕೊಳ್ಳಿ ಫ್ರೆಂಡ್ಸ್. ನನಗೆ ಬಾಯಿ ಒಳಗೆ ತುಂಬ ಗುಳ್ಳೆ ಆಗಿರೋದ್ರಿಂದ ಮಾತಾಡೋಕ್ಕಾಗ್ತಿಲ್ಲ, ಆದರೂ ವಿಡಿಯೋ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಸಿಕ್ಕಾಪಟ್ಟೆ ಗುಳ್ಳೆ ಆಗಿಬಿಟ್ಟಿದೆ ನಾಲಿಗೆ ಮೇಲೆ, ಯಾಕೋ ಗೊತ್ತಿಲ್ಲ, ಆದರೂ ಮಾತಾಡೋಕ್ಕೆ ಬರ್ತಾಯಿಲ್ಲ ಫ್ರೆಂಡ್ಸ್. ಮಾತಾಡಿ ವಿಡಿಯೋ ಮಾಡ್ತಾಯಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ನೋಡಿ. ಸಿಕ್ಕಾಪಟ್ಟೆ ಗುಳ್ಳೆ ಹೀಟಿಗೆ ಆಗಿರ್ಬೋದು ಅನಿಸುತ್ತೆ ಫ್ರೆಂಡ್ಸ್, ಮಾತಾಡೋಕ್ಕೂ ಆಗ್ತಿಲ್ಲ ನನಗೆ, ಅಷ್ಟು ಗುಳ್ಳೆ ಆಗಿದೆ ನಾಲಿಗೆ ಮೇಲೆ ಈ ಥರ ನೋಡಿ. ಇವಾಗ ಇನ್ನು ಸಕ್ಕರೆ ಹಾಕಿ ಕಲಿಸ್ಕೊಂಬಿಟ್ಟು ಒಂದು ಬೌಲಿಗೆ ನೀವು ಸ್ವಲ್ಪ ಹಾಲು ಹಾಕ್ಬಿಟ್ಟು ಕಾರ್ನ್ಫ್ಲವರ್ ಹಿಟ್ಟು ಹಾಕಿ ಕಲಿಸ್ಕೊಂಬಿಡಿ. ಕನ್ಸರ್ಟ್ ಪೌಡ್ರ್ ಇತ್ತು ಅಂದರೆ ಅದನ್ನಾದರೂ ಯೂಸ್ ಮಾಡ್ಬೋದು. ಇಲ್ಲ ಅನ್ನೋರು ಈ ಥರ ಕಾರ್ನ್ಫ್ಲವರ್ ನೀವು ಗೋಬಿಗೇನು ಹಾಕಿರ್ತೀರಲ್ಲ ಅದೇ ಕಾರ್ನ್ಫ್ಲವರ್ ಹಿಟ್ಟು ಅದನ್ನೇ ನಾವು ಇಲ್ಲಿ ಹಾಲಿಗೆ ಹಾಕಿ ಕಲಿಸ್ಕೊಂಬಿಡೋಣ. ಈ ಥರ ನೀಟಾಗಿ ಕಲಿಸ್ಕೊಳ್ಳಿ, ಗಂಟು ಆಗಬಾರ್ದದು. ಈ ಕಡೆ ನಾವು ಸಕ್ಕರೆ ಮತ್ತು ಹಾಲು ಹಾಕಿರ್ತೇವಲ್ಲ ಅದು ನೋಡಿರಿ ಈ ಥರ ಕುದಿಬೇಕು. ಅದು ಕುದಿಯುವಾಗ ನಾವೇನು ಕಲಸಿಟ್ಟಿಟ್ಕೊಂಡಿರ್ತೇವಲ್ಲ ಕಾರ್ನ್ಫ್ಲವರ್ ಮತ್ತು ಹಾಲು ಅದನ್ನು ಹಾಕಿಬಿಟ್ಟು ನೀಟಾಗಿ ಕಲಿಸ್ಕೊಂಡು ಸ್ವಲ್ಪ ಅರಿಶಿಣ ಪುಡಿ ಹಾಕ್ಬೇಕು ನೋಡಿರಿ. ಇದಕ್ಕೆ ಅರಿಶಿಣ ಪುಡಿ ಯಾಕಂದರೆ ಕಲರ್ ಬರಲಿ ಅಂತ ಹೇಳಿ ಹಾಕ್ತಾಯಿದ್ದೇನೆ ನಾನು ನೋಡಿ. ಅರಿಶಿಣ ಪುಡಿ ಎಲ್ಲ ಹಾಕಿಬಿಟ್ಟು ನೀವು ಬೇಕಾದ್ರೆ ಇದರಲ್ಲೇ ಗೋಡಂಬಿ ದ್ರಾಕ್ಷಿ ಹಾಕಿಬಿಟ್ಟು ಸಹಿತ ಮಾಡ್ಕೋತಾರೆ, ಆದರೆ ಅಷ್ಟೊಂದು ಏನು ಚೆನ್ನಾಗಿ ಅನಿಸಲ್ಲ. ನಾನಿಲ್ಲಿ ಅದನ್ನೇನು ಮಾಡಿಲ್ಲ, ಹಾಗೆ ಸಿಂಪಲ್ಲಾಗಿ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಆಗಬೇಕದು. ನಾವು ಕಾರ್ನ್ಫ್ಲವರ್ ಹಿಟ್ಟು ಹಾಕಿರೋದ್ರಿಂದ ಬೇಗ ಗಟ್ಟಿ ಆಗಿಬಿಡುತ್ತೆ, ಹಾಗಾಗಿ ನೀವು ಕಲಿಸ್ಕೊತಾನೆ ಇರಬೇಕು. ಅದು ಸ್ವಲ್ಪ ತಣ್ಣಗಾದ್ಮೇಲೆ ಈ ಥರ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಒಂದು ಸ್ವಲ್ಪ ಹಾಲು ಹಾಕಿಬಿಟ್ಟು ಮಿಕ್ಸಿ ಮಾಡ್ಕೋಬೇಕು ಫ್ರೆಂಡ್ಸ್. ಒಂದು ಹೇಳ್ತೀನಿ, ನಿಮಗೆ ಗಟ್ಟಿ ಇರಬೇಕು ಅಂದರೆ ನೀವು ಹಾಲು ಹಾಕೋ ಅವಶ್ಯಕತೆ ಇರೋದಿಲ್ಲ. ಇಲ್ಲ ಸ್ವಲ್ಪ ನಮಗೆ ಅಳುಕಿರಲಿ, ಸಲಾಡ್ ಅಳುಕಿರಬೇಕು ಅನ್ನೋದಾದರೆ ಸ್ವಲ್ಪ ಹಾಲು ಹಾಕ್ಕೊಂಬಿಟ್ಟು ಮಿಕ್ಸಿ ಮಾಡ್ಕೊಳ್ರಿ ನೋಡಿ. ನಾನಿವಾಗ ಮಿಕ್ಸಿ ಮಾಡ್ಕೊಂಬರ್ತಿದ್ದೀನಿ. ಇದಕ್ಕೆ ಸ್ವಲ್ಪ ಹಾಲು ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್. ನಾನು ಹಾಲು ಹಾಕ್ಬಿಟ್ಟು ಮಿಕ್ಸಿ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಾಗುತ್ತೆ. ಮಕ್ಕಳು ನೀವು ಹಣ್ಣು ತಿನ್ನಲ್ಲ ಅಂದಾಗ ನೀವು ಈ ಥರ ಮಾಡಿಕೊಡಿ ಫ್ರೆಂಡ್ಸ್, ಅವರೇ ಇಷ್ಟಪಟ್ಟು ತಿಂತಾರೆ ನೋಡಿ. ಇವಾಗ ನಾನು ಇದನ್ನು ಮಿಕ್ಸಿ ಮಾಡ್ಕೊಂಬಂದೆ ತೋರಿಸ್ತಿದ್ದೀನಿ ನೋಡಿ ಫ್ರೆಂಡ್ಸ್. ಇವಾಗ ನಾವು ಆಗಲೇ ಏನು ಕಲಸಿಟ್ಟಿದ್ನಲ್ಲ ನೋಡಿ, ಇದನ್ನು ಪೂರ್ತಿ ಅದಕ್ಕೆ ಹಾಕಿಬಿಟ್ಟು ಕಲಿಸ್ತಿದ್ದೀನಿ ನೋಡಿ ನಾನು. ಸ್ವಲ್ಪನೇ ಹಾಕಿ ಕಲಿಸ್ಕೊಳ್ಳಿ. ನಿಮಗೆ ಸ್ವಲ್ಪ ಅಳುಕಿರಬೇಕು ಅನ್ನೋದಾದರೆ ಜಾಸ್ತಿ ಹಾಕ್ಕೊಳ್ಳಿ, ಗಟ್ಟಿ ಇರಬೇಕು ಅನ್ನೋದಾದರೆ ಸ್ವಲ್ಪ ಹಾಕ್ಕೊಳ್ಳಿ. ಆದರೆ ನೀವು ಎಷ್ಟು ಹಾಕಿದ್ರೂ ಇದು ಒಂದು ಅರ್ಧ ಗಂಟೆ ಅಷ್ಟೇ ಫ್ರೆಂಡ್ಸ್, ಆಮೇಲೆ ಫುಲ್ ಗಟ್ಟಾಗಿಬಿಡುತ್ತೆ. ನೀವು ಫ್ರಿಜ್ ಒಳಗೆ ಇಟ್ಕೊಂಡು ನಿಮಗೆ ಯಾವಾಗ ಬೇಕೋ ಅವಾಗ ತಿನ್ಬೋದು ಆರಾಮಾಗಿ ನೋಡಿ. ತುಂಬ ಒಳ್ಳೆಯದು ಫ್ರೆಂಡ್ಸ್ ಆರೋಗ್ಯಕ್ಕೆ ನೋಡಿ. ಪಪಾಯ ಇದ್ದರೆ ಪಪಾಯನೂ ಹಾಕ್ಕೋಬೋದು ನೀವು. ನನಗೆ ಪಪಾಯ ಸಿಗಲಿಲ್ಲ, ಹಾಗಾಗಿ ನಾನು ಅದನ್ನು ತೊಗೊಂಡಿಲ್ಲ. ಇರೋ ಇಷ್ಟು ಹಣ್ಣಲ್ಲೇ ನಾನು ಫ್ರೂಟ್ಸ್ ಸಲಾಡ್ ಮಾಡಿ ತೋರಿಸ್ತಿದ್ದೀನಿ. ಸಲ ಒಂದು ವಿಡಿಯೋ ಹಾಕಿದ್ದೀನಿ, ಅದರಲ್ಲಿ ಇಷ್ಟು ಹಣ್ಣು ಏನು ತೊಗೊಂಡಿರಲಿಲ್ಲ ನೋಡಿ. ಫ್ರೂಟ್ಸ್ ಸಲಾಡು ರೆಡಿ ಆಯಿತು ಫ್ರೆಂಡ್ಸ್ ನೋಡಿ. ನೀವು ಒಂದು ಸಲ ಯೂಸ್ ಮಾಡಿರಿ, ಮತ್ತು ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡ್ರಿ ನೋಡಿರಿ. ಆ ತಾಯಿ ಬನಶಂಕರಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ನೋಡಿರಿ. ವಿಡಿಯೋದಾಗ ಏನಾದರೂ ತಪ್ಪಿದರೆ ಕ್ಷಮೆ ಇರಲಿ. ಎಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್. ಮತ್ತೆ ಸಿಗ್ತೀನಿ.